ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ದೇಶದಾದ್ಯಂತ ರೈತರಿಗೆ ಕೇಂದ್ರ ಸರ್ಕಾರ ಒಳ್ಳೆ ಸುದ್ದಿ ಹೇಳಲು ಸಿದ್ಧವಾಗಿದೆ. ಪ್ರಧಾನಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ 21ನೇ ಕಂತು ಹಣವನ್ನು ರೈತರ ಖಾತೆಗಳಲ್ಲಿ ಜಮಾ ಮಾಡುವಂತೆ ಸಿದ್ಧತೆ ನಡೆದಿದೆ. ಈಗಾಗಲೇ ಕೆಲವು ನೈಸರ್ಗಿಕ ವಿಪತ್ತು ಎದುರಿಸಿದ ರಾಜ್ಯಗಳಲ್ಲಿ ಪಿಎಂ ಕಿಸಾನ್ ಯೋಜನೆಯ ಹಣವನ್ನು ರೈತರ ಖಾತೆಗಳಲ್ಲಿ ಜಮಾ ಮಾಡಲಾಗಿದೆ. ಕರ್ನಾಟಕ, ಆಂಧ್ರ, ತೆಲಂಗಾಣ ಸೇರಿದಂತೆ ಉಳಿದ ರಾಜ್ಯಗಳ ರೈತರಿಗೆ ಹಣ ಯಾವಾಗ ಸಿಗುತ್ತದೆ, ಇತರ ರಾಜ್ಯಗಳ ರೈತರು 21ನೇ ಕಂತು ಯಾವಾಗ ಪಡೆಯುತ್ತಾರೆ ಎಂಬ ಮಾಹಿತಿ ಹೊರಬಿದ್ದಿದೆ. ಮಾಧ್ಯಮ ವರದಿಗಳ ಪ್ರಕಾರ ದೀಪಾವಳಿಗೂ ಮುನ್ನವೇ ರೈತರಿಗೆ ಒಳ್ಳೆ ಸುದ್ದಿ ಸಿಗಬಹುದು. ಹಲವಾರು ವರದಿಗಳು ಧನ್ತೆರಸ್ ಅಕ್ಟೋಬರ್ 20ರಂದು ಅಥವಾ ಅದಕ್ಕೂ ಮೊದಲು ರೈತರ ಖಾತೆಗಳಿಗೆ ತಲಾ 2,000 ರೂಪಾಯಿ ಜಮಾ ಮಾಡಬಹುದು ಎನ್ನುವ ಮಾಹಿತಿಯನ್ನ ನೀಡಿವೆ. ಆದಾಗ್ಯೂ ಸರ್ಕಾರದಿಂದ ಇನ್ನೂ ಯಾವುದೇ ಅಧಿಕೃತ ಘೋಷಣೆ ಬಂದಿಲ್ಲ. ಪಿಎಂ ಕಿಸಾನ್ ಯೋಜನೆ ಎಂಬುದು ವ್ಯವಸಾಯ ಮತ್ತು ರೈತರ ಸಂಕ್ಷೇಮ ಸಚಿವಾಲಯಗಳ ಸಹಯೋಗದಿಂದ ಕೇಂದ್ರ ಸರ್ಕಾರಿ ಯೋಜನೆ. ರೈತರಿಗೆ ಆರ್ಥಿಕ ನೆರವು ನೀಡಲು ಈ ಯೋಜನೆ ಆರಂಭಿಸಲಾಗಿದೆ. ಹಿಂದಿನ 20ನೇ ಕಂತನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಸ್ಟ್ 2, 2025ರಂದು ವಾರಣಾಸಿಯಿಂದ ಬಿಡುಗಡೆ ಮಾಡಿದ್ರು. ಪ್ರತಿ ವರ್ಷ ರೈತರ ಖಾತೆಗಳಲ್ಲಿ ಒಟ್ಟು 6,000 ರೂಪಾಯಿಯನ್ನ 3 ಕಂತುಗಳಲ್ಲಿ ಜಮಾ ಮಾಡುತ್ತಿದೆ ಕೇಂದ್ರ ಸರ್ಕಾರ. ಇನ್ನು ಈ ವರ್ಷ ಈಗಾಗಲೇ 2 ಕಂತುಗಳಲ್ಲಿ 4,000 ರೈತರ ಖಾತೆಗಳಲ್ಲಿ ಜಮಾ ಆಗಿದ್ದು, ಇನ್ನು 2,000 ಜಮಾ ಮಾಡಲು ಕೇಂದ್ರ ಸರ್ಕಾರ ಸಿದ್ಧವಾಗಿದೆ. ಪಿಎಂ ಕಿಸಾನ್ ಯೋಜನೆ ದೇಶದಾದ್ಯಂತ ಎಲ್ಲ ರೈತರಿಗೂ ಅನ್ವಯಿಸುತ್ತದೆ. ಈ ಆರ್ಥಿಕ ನೆರವು ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್ ಡಿಬಿಟಿ ವ್ಯವಸ್ಥೆಯ ಮೂಲಕ ನೇರವಾಗಿ ರೈತರ ಖಾತೆಗಳಲ್ಲಿ ಜಮಾ ಮಾಡಲಾಗುತ್ತದೆ. ಈ ಹಣವನ್ನ ಋಣವಾಗಿ ಅಥವಾ ಸಬ್ಸಿಡಿಯಾಗಿ ನೀಡುವುದಲ್ಲ, ಪೂರ್ಣ ಆರ್ಥಿಕ ನೆರವು ನೀಡಲಾಗುತ್ತದೆ. ರೈತರು ಈ ಹಣವನ್ನು ವ್ಯವಸಾಯ ಮತ್ತು ಇತರ ಖರ್ಚುಗಳಿಗೆ ಉಪಯೋಗಿಸಬಹುದು. ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯ ಪ್ರಯೋಜನಗಳು ಅರ್ಹತಾ ಮಾನದಂಡಗಳನ್ನು ಪೂರೈಸುವ ರೈತರಿಗೆ ಮಾತ್ರ ಲಭ್ಯವಿದೆ. ರೈತರು 2 ಹೆಕ್ಟಾರ್ ಅಥವಾ ಅದಕ್ಕಿಂತ ಕಡಿಮೆ ಕೃಷಿ ಭೂಮಿಯನ್ನು ಹೊಂದಿರಬೇಕು. ರಾಜ್ಯ ಅಥವಾ ಕೇಂದ್ರ ಆಡಳಿತ ಪ್ರದೇಶದಿಂದ ಪರಿಶೀಲಿಸಲ್ಪಟ್ಟ ರೈತರು ಮಾತ್ರ ಈ ಯೋಜನೆಗೆ ಅರ್ಹರಾಗಿರುತ್ತಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.